ಯೂಟ್ಯೂಬ್ ವೀಕ್ಷಕರಿಗೆ ಕೆ.ಜಿ. ಶಿವಣ್ಣನು ಮಾಡುವ ಅನಂತ ನಮಸ್ಕಾರಗಳು. ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೆ ಕಲಿಯಲು ಕೊನೆಯುಂಟೆ ಎನ್ನುವ ಮುಂದುವರೆದ ಭಾಗವಾಗಿ ಹೋಗೋಣ. ಹಾಗೆ ಏನು ಹೇಳಿದ್ದೆ, ಎಲ್ಲ ಕಳ್ಳತನ ಮಾಡೋದರಲ್ಲಿ ಕಾರ್ ಕಳ್ಳತನ ಯಾವುದೇ ಇರಲಿ, ಯಾರು ಶ್ರೀಮಂತ ಮಕ್ಕಳೇ ಅದರಲ್ಲಿ ಸೇರಿಕೊಂಡಿದ್ರು. ಜೊತೆಗೆ ಅವರು ಬುದ್ಧಿ ಏನಿದೆ, ಜೊತೆಗೆ ದುಡ್ಡು ಸೇರಿಕೊಂಡೇನಾಗುತ್ತೆ ಅವಿವೇಕದ ಪರಮಾವಧಿ ಅಂತ ಹೇಳಿದ್ದೆ. ಹಾಗೆ ಮುಂದುವರೆದ ಭಾಗವಾಗಿ ಹೋಗೋಣ. ಜ್ಞಾನಾರ್ಜನೆಗಾಗಿ ಗ್ರಂಥಗಳ ವ್ಯಾಸಂಗವೇ ನಮ್ಮ ಗುರಿಯಾಗಬಾರದು. ಮಹಾಪುರುಷರ, ಸಾಧು ಸಂತರ, ಸಮಾಜ ಸೇವಕರ, ರಾಷ್ಟ್ರ ನಿರ್ಮಾಪಕರ ಜೀವನ ಹಾಗೂ ಉಪದೇಶಗಳು ನಮ್ಮ ಗಮನದಲ್ಲಿರಬೇಕು. ನೋಡಿ, ಬರೀ ಗ್ರಂಥಗಳು ಓದ್ಕೊಂಡು ಹೋಗಬೇಡಿ. ಸಾಧು ಸಂತರು, ಸಮಾಜ ಸೇವಕರು, ರಾಷ್ಟ್ರ ನಿರ್ಮಾಪಕರು, ರಾಷ್ಟ್ರ ಬಗ್ಗೆ ಕಾಳಜಿ ಇದ್ದ ರಾಷ್ಟ್ರವನ್ನು ಕಟ್ಟಿದಾರಲ್ಲ, ಅವ್ರ ಬಗ್ಗೆ ಎಲ್ಲ ಗಮನ ಹರಿಸಿ ಆ ವಿಚಾರಗಳನ್ನು ತಿಳ್ಕೊಳ್ಳಿ ಅನ್ನೋದನ್ನು ಹೇಳ್ತಾ ಹೋಗ್ತಾರೆ. ಮಹಾಪುರುಷರು ತಮ್ಮ ಜೀವನದ ವಿವಿಧ ಸಂದರ್ಭಗಳಲ್ಲಿ ಹೇಗೆ ನಡೆದುಕೊಂಡರು ಎಂಬುದಂತೂ ನಮಗೆ ಅತ್ಯುತ್ತಮ ಮಾರ್ಗದರ್ಶಿ. ಅವರ ಅನುಭವ ಸದ್ಗುಣಗಳನ್ನು ಖಂಡಿತ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಸಾಧ್ಯ ಅಂತ ಹೇಳ್ತಾರೆ. ಎಲ್ಲ ಅವರ ವ್ಯಕ್ತಿತ್ವ, ಯಾರ್ಯಾರು ಒಳ್ಳೆಯ ವ್ಯಕ್ತಿತ್ವಗಳು ನಾಯಕರು ಇರ್ತಾರೆ ಅವೆಲ್ಲ ನಾವು ಅಳವಡಿಸ್ಕೊಂಡ್ರೆ ನಾವು ಕೂಡ ಮುಂದೆ ಬರೋದಕ್ಕೆ ಸಾಧ್ಯ ಅಂತ ವಿಚಾರವನ್ನು ಹೇಳ್ತಾರೆ. ಹಾಗೆ ಮುಂದುವರೆದ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಬೆಂಜಮಿನ್ ಫ್ರಾಂಕ್ಲಿನ್ ಎಂಬುವನು ಸದ್ಗ್ರಂಥಗಳ ವ್ಯಾಸಂಗದಿಂದ ಮಹಾಪುರುಷರ ಮಾರ್ಗದರ್ಶನದಿಂದ ತನ್ನ ವ್ಯಕ್ತಿತ್ವವನ್ನು ಪರಿಪೂರ್ಣವಾಗಿ ಮಾರ್ಪಡಿಸಿಕೊಂಡವರಲ್ಲಿ ಪ್ರಮುಖ ವ್ಯಕ್ತಿ. ನೋಡಿ, ಅವನು ಸದ್ಗ್ರಂಥಗಳಷ್ಟೇ ಓದಿಲ್ಲ. ಯಾರು? ಫ್ರಾಂಕ್ಲಿನ್ ಅಂತಂಗದವನು ಗ್ರಂಥಗಳಷ್ಟೇ ಓದಿಲ್ಲ. ಅವನೇನು ಮಾಡ್ದ? ಮಹಾಪುರುಷರ ಮಾರ್ಗದರ್ಶನದಿಂದ ತನ್ನ ವ್ಯಕ್ತಿತ್ವವನ್ನು ಪರಿಪೂರ್ಣವಾಗಿ ಮಾರ್ಪಡಿಸಿಕೊಂಡವರಲ್ಲಿ ಪ್ರಮುಖ ವ್ಯಕ್ತಿ ಅಂತ ಹೇಳ್ತಾರೆ. ಹಾಗೆ ಮುಂದುವರೆದ ಭಾಗವಾಗಿ ಗೀತೆಯಲ್ಲಿ ಶ್ರೀಕೃಷ್ಣ ಅರ್ಜುನಿಗೆ ಎಚ್ಚರಿಸುತ್ತಾನೆ. ಏನಂತ ಎಚ್ಚರಿಸ್ತಾನೆ? ಯುದ್ಧದಾಚರತಿ ಶ್ರೇಷ್ಠಸ್ತತ ದೇವತರೋ ಜನಂ. ಶ್ರೇಷ್ಠ ವ್ಯಕ್ತಿಗಳು ಏನು ಆಚರಿಸುವರೋ ಅದನ್ನು ಇತರರು ಅನುಸರಿಸುವರು ಎಂದ ಮೇಲೆ ಆ ರೀತಿ ನಡೆದುಕೊಳ್ಳುವುದು ನಮ್ಮ ಆದ್ಯ ಕರ್ತವ್ಯವಲ್ವೇ? ಏನಂತ ಹೇಳ್ತಾರೆ ನೋಡಿ. ಯಾರು ಹಿರಿಯರಿರ್ತಾರೆ, ಯಾರು ಮುಂದಾಳತ್ವವನ್ನು ವಹಿಸ್ಕೊಂಡಿರ್ತಾರೆ, ಯಾರು ರಾಜ್ಯ, ರಾಷ್ಟ್ರ, ಸಂಘ ಸಂಸ್ಥೆಗಳಿಗೆ ನಾಯಕತ್ವವನ್ನು ವಹಿಸ್ಕೊಂಡಿರ್ತಾರೆ, ಮುಂಚೂಣಿಯಲ್ಲಿರ್ತಾರೆ, ಅವರು ಹೇಗೆ ನಡ್ಕೋತಾರೆ, ಆ ಸಂಸ್ಥೆಯಿಂದ ಕೆಳಗಡೆ ಇರ್ತದೆ ಹಾಗೆ ತಾನು ನಡ್ಕೊಳ್ಳೋದು. ಯಾವುದೇ ವ್ಯಕ್ತಿ, ಈಗ ನಮ್ಮ ಮನೇಲಿ ತಂದೆ ತಾಯಿ ಹೇಗೆ ನಡ್ಕೋತಾರೆ ಅವ್ರ ಮಕ್ಕಳು ಕೂಡ ಹಾಗೆ ನಡ್ಕೋತಾರೆ. ಅವ್ರು ಹೇಗೆ ಒಳ್ಳೆಯ ಗುಣಗಳನ್ನು ರೂಢಿಸ್ಕೊಂಡಿರ್ತಾರೆ ಅವ್ರ ಮಕ್ಕಳು ಹಾಗೆ ರೂಢಿಸ್ಕೊಳ್ತಾರೆ. ಸಂಘ ಸಂಸ್ಥೆಗಳಲ್ಲೂ ಅಷ್ಟೇ. ಯಾರು ಉನ್ನತ ಸ್ಥಾನದಲ್ಲಿ ಇರ್ತಕ್ಕಂಥವ್ರು, ಮುಂದಾಳತ್ವವನ್ನು ವಹಿಸ್ಕೊಂಡಿರ್ತಕ್ಕಂಥವ್ರು, ಅವರು ಉನ್ನತ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಯಾವುದೇ ತಪ್ಪನ್ನು ಮಾಡಿಲ್ಲ ಅಂದಾಗ ಕೆಳಂತಲ್ಲಿರ್ತಕ್ಕಂಥ ನೌಕರರಾಗ್ಬೋದು, ಬೇರೆಯವರಾಗ್ಬೋದು, ಏನಾಗ್ತಾರೆ, ಅವರು ಕೂಡ ಒಳ್ಳೆಯದನ್ನು ರೂಢಿಸ್ಕೊಂಡು ಒಳ್ಳೆಯದನ್ನು ಬೆಳೆಸ್ಕೊಂಡು ಹೋಗ್ತಾರೆ. ಆದರೆ ಆ ವಿಚಾರವನ್ನು ಹೇಳ್ತಿದ್ದಾರೆ ಅಂದರೆ ಶ್ರೇಷ್ಠ ವ್ಯಕ್ತಿಗಳು ಏನು ಆಚರಿಸುವರೋ ಅದನ್ನು ಇತರರು ಅನುಸರಿಸುವರು ಎಂದ ಮೇಲೆ ಆ ರೀತಿ ನಡೆದುಕೊಳ್ಳೋದು ನಮಗೆ ಆದ್ಯ ಕರ್ತವ್ಯವಲ್ವಾ? ಶ್ರೇಷ್ಠ ವ್ಯಕ್ತಿಗಳು ಅಂದಮೇಲೆ ಅವರು ಎಲ್ಲ ನಾಯಕರು ಅಂತ ನಮಗೆ ಅನಿಸಿದ ಮೇಲೆ ಅವರು ಒಳ್ಳೆಯ ಗುಣಗಳನ್ನು ರೂಢಿಸ್ಕೊಂಡಿರ್ಬೇಕಲ್ವ? ಅವ್ರು ಬೆಳೆಸ್ಕೊಂಡ್ಮೇಲೆ ತಾನೇ ಎಲ್ಲರೂ ಕಲಿಯೋದು. ಅಲ್ಲಿಗೆ ಹೇಳ್ತಾ ಇದ್ದೀನಿ. ಈ ವಿಚಾರವನ್ನು ಇಲ್ಲಿಗೆ ಮುಗಿಸೋಣ. ಮುಂದಿನ ವಿಚಾರನ ಮುಂದಿನ ಎಪಿಸೋಡಲ್ಲಿ ತಗೋತೀನಿ. ಇಲ್ಲಿವರೆಗೆ ವೀಕ್ಷಣೆ ಮಾಡಿದಂಥ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು.